ಸ್ನೇಹಿತರೆ, 2013ರಲ್ಲಿ ಒಂದು ಹೋಟೆಲ್ನಲ್ಲಿದ್ದ ಎಲಿಸಾ ಲ್ಯಾಮ್ ಎಂಬ ಹುಡುಗಿ ಮಿಸ್ ಆಗ್ತಾಳೆ. ಅವಳೇನಾದಳೆಂದು ಯಾರಿಗೂ ತಿಳಿಯೋದಿಲ್ಲ. ಇಡೀ ಹೋಟೆಲ್ನಲ್ಲಿದ್ದ 700 ರೂಮ್ಗಳನ್ನು ಚೆಕ್ ಮಾಡ್ತಾರೆ. ಅಲ್ಲಿಯೂ ಅವರಿಗೆ ಎಲಿಸಾ ಬಗ್ಗೆ ತಿಳಿಯದೆ ಮಿಸ್ಸಿಂಗ್ ಪೋಸ್ಟ್ಗಳನ್ನು ಎಲ್ಲ ಕಡೆ ಅಂಟಿಸ್ತಾರೆ. ದಿನಗಳು ಕಳೆದರೂ ಅವರಿಗೆ ಎಲಿಸಾ ಬಗ್ಗೆ ಗೊತ್ತಾಗುವುದೇ ಇಲ್ಲ. ಎಲಿಸಾ ಕಣ್ಮರಿಯಾದ 19 ದಿನದ ನಂತರ ಹೋಟೆಲ್ ರೂಮ್ನಲ್ಲಿದ್ದ ಜನರೆಲ್ಲ ಒಂದು ಕಂಪ್ಲೇಂಟ್ ಮಾಡಲು ಶುರು ಮಾಡ್ತಾರೆ. ಅದೇನೆಂದರೆ, ನಮ್ಮ ರೂಮ್ನ ಟ್ಯಾಪ್ನಲ್ಲಿ ಬರುತ್ತಿರುವ ನೀರು ತುಂಬಾ ಗಲೀಜಾಗಿದೆ, ಕೆಟ್ಟ ವಾಸನೆ ಬರುತ್ತಿದೆ ಎಂದು ಅವರು ಹೇಳ್ತಾರೆ. ಆ ಮಾತನ್ನು ಕೇಳುವ ಹೋಟೆಲ್ನ ಸ್ಟಾಫ್ ಏನೆಂದು ಚೆಕ್ ಮಾಡಲು ಟೆರೆಸ್ ಟ್ಯಾಂಕ್ ಬಳಿ ಹೋಗ್ತಾರೆ. ಅತಿ ಎತ್ತರದ ಟ್ಯಾಂಕ್ ಅನ್ನು ಏಣಿಯ ಮೂಲಕ ಹತ್ತಿ ಅತಿ ಭಾರವಾದ ಆ ಮೆಟಲ್ ಲಿಡ್ ಅನ್ನು ತೆಗೆದು ಏನೆಂದು ನೋಡ್ತಾರೆ. ನೋಡಿದ ಅವರಿಗೆ ಭಯಾನಕ ದೃಶ್ಯ ಕಾಣುತ್ತೆ. ಅದೇನೆಂದರೆ, 19 ದಿನದ ಹಿಂದೆ ಕಾಣೆಯಾಗಿದ್ದ ಹುಡುಗಿಯ ಶವ ಅದರಲ್ಲಿ ಕೊಳೆತು ತೇಲುತ್ತಿರುತ್ತೆ. ಸ್ನೇಹಿತರೆ, ಈ ರೀತಿ ಶವವಾಗಿ ಪತ್ತೆಯಾದ ಎಲಿಸಾ ಲ್ಯಾಮ್ ಕೆನಡಾದವಳು. 21 ವರ್ಷದ ಎಲಿಸಾಗೆ ಒಂಟಿಯಾಗಿ ಟೂರ್ ಮಾಡುವುದೆಂದರೆ ತುಂಬಾ ಇಷ್ಟ. ಇದೇ ರೀತಿ ಎಲಿಸಾ ಹಲವಾರು ಕಡೆ ಒಂಟಿಯಾಗಿಯೇ ಹೋಗಿರ್ತಾಳೆ. ಆದರೆ ಕೆನಡಾ ಬಿಟ್ಟು ಬೇರೆ ಕಡೆಗೆ ಎಲಿಸಾ ಒಂಟಿಯಾಗಿ ಹೋಗಿರೋದಿಲ್ಲ. ಆಗ ಆಕೆಗೆ ಅಮೆರಿಕಾದ ಲಾಸ್ ಆಂಜಲೀಸ್ಗೆ ಹೋಗಬೇಕು, ಅಲ್ಲಿನ ಜಾಗವನ್ನು ನೋಡಬೇಕೆನಿಸಿ ತನ್ನ ತಾಯಿ ಹಾಗೂ ತಂಗಿಯ ಬಳಿ ಪರ್ಮಿಷನ್ ಕೇಳ್ತಾಳೆ. ಅದಕ್ಕೆ ಅವರು ಒಪ್ಪಿದ ಕೂಡಲೇ ಎಲಿಸಾ ಬ್ಯಾಗ್ ಅನ್ನು ಪ್ಯಾಕ್ ಮಾಡಿಕೊಳ್ತಾಳೆ. ಹೀಗೆ ಎಲಿಸಾ ಅಮೆರಿಕಾದ ಲಾಸ್ ಆಂಜಲೀಸ್ಗೆ ಬರ್ತಾಳೆ. ದಿನಕ್ಕೆ 3-4 ಬಾರಿ ಮನೆಗೆ ಕಾಲ್ ಮಾಡುವ ಎಲಿಸಾ ಪ್ರತಿ ವಿಷಯವನ್ನು ಕೂಡ ಮನೆಯವರಿಗೆ ಅಪ್ಡೇಟ್ ಮಾಡ್ತಿರ್ತಾಳೆ. ಈ ರೀತಿ ಬಂದ ಎಲಿಸಾಗೆ ದೊಡ್ಡ ಹೋಟೆಲ್ನಲ್ಲಿ ರೂಮ್ ಮಾಡಬೇಕೆಂಬುದೇ ಅವಳ ಮೊದಲ ಆಸೆ. ಅದಕ್ಕಾಗಿ ಆಕೆ ಹಲವಾರು ಹೋಟೆಲ್ಗಳನ್ನು ಸುತ್ತಾಡ್ತಾಳೆ. ಆದರೆ ಅವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದ ಕಾರಣ ಆ ಹೋಟೆಲ್ಗಳಲ್ಲಿ ಇರಲು ಆಗುವುದಿಲ್ಲ. ಆಗ ಎಲಿಸಾಗೆ ಅಲ್ಲಿಯ ಇರುವ ಸಿಸಿಲ್ ಹೋಟೆಲ್ನ ಬಗ್ಗೆ ಗೊತ್ತಾಗುತ್ತೆ. ಈ ಹೋಟೆಲ್ನಲ್ಲಿ ಕಡಿಮೆ ಬೆಲೆಯ ರೂಮ್ಗಳು ಕೂಡ ಸಿಗುತ್ತೆ ಎಂದು ಗೊತ್ತಾಗಿ ಅಲ್ಲಿಗೋಗ್ತಾಳೆ. ಆ ದೊಡ್ಡ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ತುಂಬಾ ಖುಷಿಯಾಗ್ತಾಳೆ. ಕೆನಡಾದಲ್ಲಿದ್ದ ಅವಳ ತಾಯಿ ಹಾಗೂ ತಂಗಿಗೆ ಎಲಿಸಾಗಿಂದ ಕಾಲ್ ಬರುವುದಿಲ್ಲ. ಅವರೇ ಕಾಲ್ ಮಾಡಿದರು. ಎಲಿಸಾ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ದಿನವೇ ಆದರೂ ಅವಳ ಫೋನ್ ರಿಂಗ್ ಆಗುವುದೇ ಇಲ್ಲ. ಆಗ ಗಾಬರಿಯಾಗುವ ಅವರು ಈ ವಿಷಯವನ್ನು ಪೊಲೀಸರಿಗೆ ಹೇಳ್ತಾರೆ. ಆಗ ಪೊಲೀಸರು ಎಲಿಸಾ ಫೋನ್ ಕಡಿಯದಾಗಿ ಸ್ವಿಚ್ ಆಫ್ ಆಗಿರುವ ಸಿಸಿಲ್ ಹೋಟೆಲ್ಗೆ ಹೋಗ್ತಾರೆ. ಹೋಗಿ ಎಲಿಸಾ ಬಗ್ಗೆ ವಿಚಾರಿಸ್ತಾರೆ. ಅವಳನ್ನು ನೋಡಿರುವ ಕೆಲವರು ಈ ಹುಡುಗಿ ಇಲ್ಲಿಯೇ ಇದ್ದಾರೆ ಎಂದು ಹೇಳಿ ಅವಳಿರುವ ರೂಮ್ನ ಬಗ್ಗೆ ಹೇಳ್ತಾರೆ. ಆಗ ಪೊಲೀಸರು ಆ ರೂಮ್ಗೆ ಹೋಗ್ತಾರೆ. ಅವರಿಗೆ ಎಲಿಸಾ ತಂದಿದ್ದ ಬ್ಯಾಗ್ ಕಾಣುತ್ತೋ ಹೊರತು ಎಲಿಸಾ ಮಾತ್ರ ಕಾಣುವುದೇ ಇಲ್ಲ. ಆಗ ಪೊಲೀಸರಿಗೆ ಹೋಟೆಲ್ ಸ್ಟಾಫ್ಗಳ ಮೇಲೆ ಅನುಮಾನ ಬರುತ್ತೆ. ಅವರನ್ನೆಲ್ಲ ವಿಚಾರಿಸಿದರೂ ಎಲಿಸಾ ಬಗ್ಗೆ ತಿಳಿಯುವುದಿಲ್ಲ. ಆಗ ಪೊಲೀಸರು ಮಿಸ್ಸಿಂಗ್ ಪೋಸ್ಟ್ಗಳನ್ನು ಎಲ್ಲ ಕಡೆ ಅಂಟಿಸ್ತಾರೆ. ಹೋಟೆಲ್ ಸ್ಟಾಫ್ಗಳು ಅಂದುಕೊಳ್ಳುವುದೇನೆಂದರೆ, ಬಂದಿರುವ ಆ ಹುಡುಗಿ ಯಾವುದೋ ಕೆಟ್ಟ ಗುಂಪಿನೊಂದಿಗೆ ಸೇರಿರಬೇಕು, ಅವರ ಜೊತೆಯೇ ಆಕೆ ಹೋಗಿರಬೇಕು ಎಂದು ಅಂದುಕೊಳ್ತಾರೆ. ನಿಜವಾಗಿ ಆಕೆ ಏನಾದಳೆಂದು ಯಾರಿಗೂ ತಿಳಿದಿಲ್ಲ. ನಂತರ ಪೊಲೀಸರು ಹೋಟೆಲ್ನಲ್ಲಿರುವ ಸಿಸಿ ಕ್ಯಾಮ್ರಾಗಳನ್ನು ಚೆಕ್ ಮಾಡ್ತಾರೆ. ಅದರಲ್ಲಿ ಎಲಿಸಾ ಇರುವ ಫುಟೇಜ್ ಸಿಗುತ್ತೆ. ಎಲಿವೇಟರ್ನ ಬಳಿ ಹೋಗುವ ಎಲಿಸಾ ತುಂಬಾ ಭಯದಲ್ಲಿರುವುದನ್ನು ಪೊಲೀಸರು ನೋಟಿಸ್ ಮಾಡ್ತಾರೆ. ಯಾರಿಗೋ ಹೆದರಿ ಭಯದಿಂದ ಬಚ್ಚಿಟ್ಟುಕೊಳ್ಳುತ್ತಿದ್ದಾಳೆ ಎಂದು ಅವರಿಗೆ ಅನ್ನಿಸುತ್ತೆ. ಆಗ ಆಕೆ ಆ ಲಿಫ್ಟ್ ಬಟನ್ಗಳನ್ನು ಒಂದೇ ಸಮನೆ ಕ್ಲಿಕ್ ಮಾಡ್ತಾಳೆ. ಇಲ್ಲಿ ವಿಚಿತ್ರವೇನೆಂದರೆ, ಲಿಫ್ಟ್ನ ಒಳಗೆ ಎಲಿಸಾ 3-4 ನಿಮಿಷವಿದ್ದರೂ ಲಿಫ್ಟ್ನ ಡೋರ್ ಕ್ಲೋಸ್ ಆಗದೇ ಇರುವುದು. ಆಗ ಪೊಲೀಸರು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಹುಡುಗಿಯ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದರೆ ನಮಗೆ ತಿಳಿಸಿ ಎಂದು ಕೇಳಿಕೊಳ್ತಾರೆ. ಈ ರೀತಿ ಅಪ್ಲೋಡ್ ಮಾಡುವ ಆ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಆದರೆ ಎಲಿಸಾ ಬಗ್ಗೆ ಗೊತ್ತಾಗಲ್ಲ. ಎಲಿಸಾ ಕಾಣೆಯಾದ 19 ದಿನದ ನಂತರ ಹೋಟೆಲ್ನ ಟ್ಯಾಪ್ನಲ್ಲಿ ಬರುವ ನೀರು ಗಲೀಜಾಗುತ್ತೆ. ಅದನ್ನು ಚೆಕ್ ಮಾಡಲು ಹೋಟೆಲ್ನ ಸ್ಟಾಫ್ಗಳು ಅಲ್ಲಿಗೋಗ್ತಾರೆ. ಆ ಟ್ಯಾಂಕ್ನಲ್ಲಿ ಕೊಳೆತು ತೇಲುತ್ತಿರುವ ಎಲಿಸಾ ಶವವನ್ನು ನೋಡಿ ತುಂಬಾ ಗಾಬರಿಯಾಗಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಆಗ ಅವರು ಆ ಶವವನ್ನು ಆಟೋಪ್ಸಿಗೆ ಒಪ್ಪಿಸಿ ಈ ವಿಷಯವನ್ನು ಎಲಿಸಾ ಮನೆಯವರಿಗೆ ತಿಳಿಸ್ತಾರೆ. ಪೊಲೀಸರು ಅಂದುಕೊಳ್ಳುವುದು ಎಲಿಸಾ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು. ಆದರೆ ಆಕೆ ಸೂಸೈಡ್ ಮಾಡಿಕೊಳ್ಳುವುದು ಕೂಡ ಸಾಧ್ಯವಾಗದ ಮಾತಾಗಿರುತ್ತೆ.
ಏಕೆಂದರೆ ಹೋಟೆಲ್ನ ಟೆರೆಸ್ಗೆ ಬರಬೇಕೆಂದರೆ ಒಂದು ಡೋರ್ನ ಮೂಲಕವೇ ಬರಬೇಕು. ಆ ಡೋರ್ ಲಾಕ್ ಆಗಿರುತ್ತೆ. ಹೇಗೋ ಮಾಡಿ ಟೆರೆಸ್ಗೆ ಬಂದಳೆಂದರೆ ಟ್ಯಾಂಕ್ನ ಮೇಲೆ ಹೋಗಲು ಏಣಿ ತುಂಬಾ ಮುಖ್ಯವಾಗಿರುತ್ತೆ. ಆದರೆ ಅಲ್ಲಿ ಯಾವ ಏಣಿಯೂ ಇರುವುದಿಲ್ಲ. ಎಲಿಸಾ ಟೆರೆಸ್ನ ಮೇಲೆ ಹೇಗೆ ಬಂದಳು? ಅತಿ ಎತ್ತರದ ಟ್ಯಾಂಕ್ ಅನ್ನು ಹೇಗೆ ಹತ್ತಿದಳು? ಹಾಗೆ ತುಂಬಾ ಭಾರವಿರುವ ಟ್ಯಾಂಕ್ನ ಲಿಡ್ ತೆಗೆದು ಒಳಗೆ ಹೋಗಿ ಪುನಃ ಲಿಡ್ ಅನ್ನು ಹೇಗೆ ಕ್ಲೋಸ್ ಮಾಡಿದಳು ಎಂಬುದೇ ಪೊಲೀಸರಿಗೆ ದೊಡ್ಡ ಪ್ರಶ್ನೆಯಾಗುತ್ತೆ. ಈ ಕೆಲಸವನ್ನು ಎಲಿಸಾ ಮಾಡಲು ಸಾಧ್ಯವೇ ಇಲ್ಲವೆಂದು ಅವರು ಅಂದುಕೊಳ್ತಾರೆ. ನಂತರ ಅವರಿಗೆ ಅನ್ನಿಸುವುದು ಎಲಿಸಾನನ್ನು ಯಾರಾದರೂ ಕೊಲೆ ಮಾಡಿದರಾ ಎಂದು. ಆದರೆ ಯಾರಾದರೂ ಬಂದು ಕೊಲೆ ಮಾಡಿರುವ ಚಿಕ್ಕ ಸುಳಿವು ಕೂಡ ಪೊಲೀಸರಿಗೆ ಸಿಗುವುದಿಲ್ಲ. ಹೀಗಿರುವಾಗ ಎಲಿಸಾಳ ಆಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಿಂದ ಪೊಲೀಸರಿಗೆ ಕೆಲವು ವಿಷಯ ಗೊತ್ತಾಗುತ್ತೆ. ಈ ಎಲಿಸಾ ಸಾಯುವಾಗ ಯಾವುದೇ ರೀತಿಯ ಡ್ರಗ್ ಅನ್ನು ತೆಗೆದುಕೊಂಡಿರುವುದಿಲ್ಲ. ಅವಳ ದೇಹದ ಮೇಲೆ ಯಾವುದೇ ರೀತಿಯ ಗಾಯಗಳಿರುವುದಿಲ್ಲ. ಆ ಟ್ಯಾಂಕ್ನಲ್ಲಿದ್ದ ನೀರೇ ಅವಳ ಶ್ವಾಸಕೋಶದಲ್ಲಿಯೂ ತುಂಬಿರುತ್ತೆ. ಅಂದರೆ ಎಲಿಸಾ ಈ ಟ್ಯಾಂಕ್ನಲ್ಲಿಯೇ ಸತ್ತಿರುವುದು. ಇವಳನ್ನು ಎಲ್ಲೋ ಕೊಲೆ ಮಾಡಿ ಇಲ್ಲಿಗೆ ತಂದಾಕಿಲ್ಲವೆಂಬ ವಿಷಯ ಪೊಲೀಸರಿಗೆ ಖಚಿತವಾಗುತ್ತೆ. ಈಗ ಎಲ್ಲರಿಗೂ ಇರುವ ಪ್ರಶ್ನೆ, ಎಲಿಸಾ ಲ್ಯಾಮ್ನ ಸಾವು ಹೇಗಾಯಿತು ಎಂದು. ಸರಿಯಾದ ಸಾಕ್ಷಿಗಳು ಸಿಗದೇ ಇದ್ದಾಗ ಕಾನ್ಸ್ಪಿರಸಿ ಥಿಯರಿ ಹುಟ್ಟಿಕೊಳ್ಳುತ್ತೆ. ಒಂದು ಥಿಯರಿ ಹೇಳುವುದೇನೆಂದರೆ ಎಲಿಸಾಳ ಸಾವಿಗೆ ಹೋಟೆಲ್ನವರೇ ಕಾರಣವಿರಬಹುದು ಎಂದು. ಈ ರೀತಿಯಾಗಿದೆ ಎಂಬುದಕ್ಕೆ ಪೊಲೀಸರಿಗೆ ಯಾವ ಸಾಕ್ಷಿಗಳು ಸಿಗುವುದಿಲ್ಲ. ಮತ್ತೊಂದು ಥಿಯರಿ ಏನೆಂದರೆ ಆ ಹೋಟೆಲ್ನಲ್ಲಿರುವ ಆತ್ಮಗಳಿಂದಲೇ ಎಲಿಸಾ ಸತ್ತಿರುವುದು ಎಂದು. ಸ್ನೇಹಿತರೆ, ಈ ಸಿಸಿಲ್ ಹೋಟೆಲ್ಗೆ ಕೆಟ್ಟ ಡಾರ್ಕ್ ಹಿಸ್ಟರಿ ಇದೆ. ಸುಮಾರು 80ನೇ ದಶಕದಲ್ಲಿ ಹಲವಾರು ಆತ್ಮಹತ್ಯೆಗಳು, ಕೆಟ್ಟ ಸಾವುಗಳು ಈ ಹೋಟೆಲ್ನಲ್ಲಿ ನಡೆದಿವೆ. ಇಲ್ಲಿ ಡಿಮೋನಿಕ್ ರಿಚುವಲ್ಗಳು ಕೂಡ ನಡೆದಿವೆ ಎಂಬ ಮಾತುಗಳಿವೆ. 16ಕ್ಕಿಂತ ಹೆಚ್ಚು ಮಹಿಳೆಯರನ್ನು ಕೊಂದಿದ್ದ ಕುಖ್ಯಾತ ಸರಣಿ ಹಂತಕನಾದ ರಿಚರ್ಡ್ ರಮಿರೆಸ್ ಕೂಡ ಈ ಹೋಟೆಲ್ನಲ್ಲಿಯೇ ವಾಸ ಮಾಡಿಕೊಂಡು ಇದ್ದಿದ್ದು. ಇವನಷ್ಟೇ ಅಲ್ಲ, ಎಷ್ಟೋ ಸೀರಿಯಲ್ ಕಿಲ್ಲರ್ಸ್ಗಳು ಇದೇ ಹೋಟೆಲ್ನಲ್ಲಿ ಸ್ಟೇಯಾಗಿದ್ದರು ಎಂದು ಗೊತ್ತಾಗಿದೆ. 2002ರಲ್ಲಿ ಡಾರ್ಕ್ ವಾಟರ್ ಎಂದು ಜಾಪನೀಸ್ ಮೂವಿ ರಿಲೀಸ್ ಆಯಿತು. ಈ ಮೂವಿಯಲ್ಲಿರುವ ಡಾರ್ಕ್ ಎಂಟಿಟಿ ನೀರನ್ನು ಯೂಸ್ ಮಾಡಿಕೊಂಡು ಜನರನ್ನು ಕೊಲ್ಲಲು ಪ್ರಯತ್ನ ಪಡುತ್ತೆ. ಆ ರೀತಿಯೂ ಆಗಿರಬಹುದು ಎಂದು ಕೆಲವರು ಅಂದುಕೊಳ್ತಾರೆ. ಇಂತಹ ಕೆಟ್ಟ ಇತಿಹಾಸವನ್ನು ಹೊಂದಿರುವ ಆ ಹೋಟೆಲ್ನಲ್ಲಿ ಆತ್ಮಗಳಿವೆ. ಅವುಗಳೇ ಎಲಿಸಾನನ್ನು ಕೊಂದಿದ್ದು ಎಂದು ಮತ್ತೊಂದು ಥಿಯರಿ ಹೇಳುತ್ತೆ. ಸ್ನೇಹಿತರೆ, ಈ ಕೇಸ್ನ ಬಗ್ಗೆ ತಿಳಿಯುವಾಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈ ಎಲಿಸಾ ಆರೋಗ್ಯವಾಗಿರುವ ಹುಡುಗಿಯಲ್ಲ. ಈಕೆಗೆ ಬೈಪೋಲರ್ ಡಿಸಾರ್ಡರ್ ಇರುತ್ತೆ. ಇದನ್ನು ಮನೋವೈದ್ಯಕೀಯ ಸ್ಥಿತಿ ಎಂದು ಹೇಳ್ತಾರೆ. ಈ ಡಿಸಾರ್ಡರ್ನ ಮೂಲ ಖಿನ್ನತೆ. ಇದರಿಂದ ಅವರು ಒಂದೇ ರೀತಿಯ ವ್ಯಕ್ತಿ ಆಗಿರುವುದಿಲ್ಲ. ನಿದ್ರೆ ಸರಿಯಾಗಿ ಬರದೆ ಎಲ್ಲದರ ಮೇಲೂ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಇವರು ನಡೆದು ಹೋಗಿರುವ ಘಟನೆಗಳನ್ನು ನೆನಪು ಮಾಡಿಕೊಂಡು ಕೊರಗುವುದೇ ಹೆಚ್ಚು. ಈ ಡಿಸಾರ್ಡರ್ ಇರುವವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಇಲ್ಲ ಕೊಲೆ ಮಾಡಬೇಕೆಂಬ ಆಲೋಚನೆ ಬರುತ್ತಿರುತ್ತೆ. ಯಾರ ಜೊತೆಯೂ ಮಾತನಾಡುವುದಿಲ್ಲ. ಮಾತನಾಡಲು ಶುರು ಮಾಡಿದರೆ ನಿಲ್ಲಿಸುವುದಿಲ್ಲ. ಒಮ್ಮೆ ಒಳ್ಳೆಯ ವ್ಯಕ್ತಿತ್ವದಲ್ಲಿದ್ದರೆ ತಕ್ಷಣ ಕೆಟ್ಟ ವ್ಯಕ್ತಿತ್ವಕ್ಕೆ ಬದಲಾಗ್ತಾರೆ. ಈ ಮಾನಸಿಕ ಕಾಯಿಲೆಗೆ ಎಲಿಸಾ ಒಳಗಾಗಿರ್ತಾಳೆ. ಇದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿರ್ತಾಳೆ. ಆದರೆ ಡಾಕ್ಟರ್ ಕೊಟ್ಟಿರುವ ಟ್ಯಾಬ್ಲೆಟ್ಗಳನ್ನು ಎಲಿಸಾ ತೆಗೆದುಕೊಳ್ಳದೆ ನಿಲ್ಲಿಸಿದ್ದಳು ಎಂದು ಅವಳ ತಂಗಿ ಹೇಳಿಕೆ ಕೊಡ್ತಾಳೆ. ಈ ಕಾಯಿಲೆಯ ಬಗ್ಗೆ ತಿಳಿದ ಪೊಲೀಸರು ಎಲಿಸಾ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂಬ ನಿರ್ಧಾರಕ್ಕೆ ಬರ್ತಾರೆ. ಸೂಸೈಡ್ ಕಾರಣ ಕೊಟ್ಟು ಕೇಸನ್ನು ಕ್ಲೋಸ್ ಮಾಡಲು ಕೂಡ ಆಗುವುದೇ ಇಲ್ಲ. ಏಕೆಂದರೆ ಎಲಿಸಾ ಟ್ಯಾಂಕ್ನ ಒಳಗೆ ಹೇಗೋದಳು ಎಂಬುದಕ್ಕೆ ಪೊಲೀಸರ ಬಳಿ ಉತ್ತರ ಇರುವುದಿಲ್ಲ. ಹಾಗಾಗಿಯೇ ಈ ಕೇಸ್ ಇಂದಿಗೂ ಸಾಲ್ವ್ ಆಗದ ಮಿಸ್ಟೀರಿಯಸ್ ಅನ್ಸಾಲ್ವ್ ಕೇಸ್ ಆಗಿಯೇ ಉಳಿದಿದೆ. ಈ ಕೇಸ್ ಎಷ್ಟು ಫೇಮಸ್ ಆಯಿತು ಎಂದರೆ ಆ ಹೋಟೆಲ್ನಲ್ಲಿ ಬಿಸ್ನೆಸ್ ಆಗುವುದೇ ನಿಂತು ಹೋಗುತ್ತೆ. ಆಗ ಅವರು ಹಲವಾರು ವರ್ಷದಿಂದ ಇಟ್ಟಿದ್ದ ಹೆಸರನ್ನೇ ಬದಲಿಸ್ತಾರೆ. ಈಗ ಆ ಹೋಟೆಲ್ಗೆ ಇರುವ ಹೆಸರು ಸ್ಟೇ ಆನ್ ಮೈನ್ ಎಂದು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.